ಕಿಚ್ಚನ ನೋಡಿ ನಾಚಿ ನೀರಾದ ಚೈತ್ರ. ದೊಡ್ಡಮನೆಯ ಗಟ್ಟಿಗಿತ್ತಿಯಾಗಿ ಗುರುತಿಸಿಕೊಂಡಿರುವ ಚೈತ್ರಾ ಕುಂದಾಪುರ ಅವರು ತಮ್ಮ ನೇರ ನುಡಿಯಿಂದ ಮನೆ ಮಂದಿಯ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ. ಈಕೆ ಆಟಕ್ಕೆ ಬೇಡ ಎಂದವರಿಗೂ ತಾನೆಂಥ ಆಟಗಾರ್ತಿ ಎಂದು ಕ್ಯಾಪ್ಟನ್ಸಿ ಟಾಸ್ಕ್ ಮೂಲಕ ತೋರಿಸಿಕೊಟ್ಟಿದ್ದಾರೆ. ಇದರ ನಡುವೆ ವಾರಾಂತ್ಯದ ಕಿಚ್ಚನ ಪಂಚಾಯಿತಿಯಲ್ಲಿ ಸುದೀಪ್ರನ್ನ ನೋಡಿ ಚೈತ್ರಾ ನಾಚಿ ನೀರಾಗಿದ್ದಾರೆ. ಮೊದಲ ವಾರದ ಕಿಚ್ಚನ ಪಂಚಾಯಿತಿಯಲ್ಲಿ ಶೋ ಹೇಗೆ ಅನಿಸಿತು ಎಂದು ಅನಿಸಿಕೆಯನ್ನ ಸ್ಪರ್ಧಿಗಳಲ್ಲಿ ಸುದೀಪ್ ಕೇಳಿದ್ದಾರೆ. ಆಗ ಚೈತ್ರಾ ಸರ್ದಿ ಬಂದಾಗ ಅದ್ಯಾಕೋ ಏನೋ ಬಿಗ್ ಬಾಸ್ ವಾರಾಂತ್ಯದ ಶೋನಲ್ಲಿ ಚೈತ್ರಾ ಕುಂದಾಪುರ ನಾಚಿ ನೀರಾಗಿದ್ದಾರೆ. ವೇದಿಕೆ ಮೇಲೆ ಬಂದ ಮೊದಲ ದಿನ ಕೂಡ ಇಷ್ಟು ನಾಚಿಕೊಂಡಿರ್ಲಿಲ್ಲ. ಆದ್ರೆ ಚೈತ್ರಾ ವಾರದ ಕಥೆ ಕಿಚ್ಚನ ಜೊತೆಗೆ ಶೋನಲ್ಲಿ ಸಿಕ್ಕಾಪಟ್ಟೆ ನಾಚಿಕೊಂಡಿದ್ದಾರೆ. ಈ ನಾಚಿಕೆ ಯಾಕೋ ಅನ್ನೋ ಪ್ರಶ್ನೆಗೆ ಉತ್ತರ ಸಿಗ್ಲೇ ಇಲ್ಲ. ಹಾಗಂತ ಕಿಚ್ಚ ಸುದೀಪ್ ಸುಮ್ನೆ ಇರ್ಲಿಲ್ಲ. ಬದಲಾಗಿ ಕಿಚ್ಚ ಸುದೀಪ್ ನೇರವಾಗಿಯೇ ಕೇಳಿಯೇ ಬಿಟ್ರು. ಯಾಕೆ ಇಷ್ಟೊಂದು ನಾಚ್ಕೊಳ್ತಿದ್ದೀರಿ? ಮೊದಲ ದಿನ ವೇದಿಕೆ ಮೇಲೆ ಬಂದಾಗ ನೀವು ಒಂಚೂರು ನಾಚ್ಕೊಳ್ಳಿಲ್ಲ, ಆದ್ರೆ ಒಂದು ವಾರದ ಮೇಲೆ ಯಾಕೆ ಈ ನಾಚಿಕೆ ಅಂತಾನೆ ನೇರವಾಗಿ ಕೇಳಿದ್ರು. ಹಾಗೆ ಕೇಳಿದ್ಮೇಲೆ ಚೈತ್ರಾ ನಾಚೋದನ್ನ ಸ್ಟಾಪ್ ಮಾಡಿದ್ರು. ಹಾಗೆ ಒಂದು ವಾರ ತಮಗೆ ಆದ ಅನುಭವವನ್ನ ಹಂಚ್ಕೊಂಡಿದ್ದಾರೆ. ಇಲ್ಲಿಗೆ ಬಂದಿರೋದಕ್ಕೆ ತುಂಬಾ ಖುಷಿ ಮತ್ತು ಹೆಮ್ಮೆ ಇದೆ ಎಂದಿದ್ದಾರೆ. ನವರಾತ್ರಿಯಂದು ನಾನು ಬಿಗ್ ಬಾಸ್ ಮನೆಯಲ್ಲಿರೋದು ದೊಡ್ಡ ಪರಿವರ್ತನೆ ಅಂತ ಭಾವಿಸ್ತೇನೆ. ನನಗೆ ಗೊತ್ತಿರ್ಲಿಲ್ಲ ಈ ವೇದಿಕೆಗಾಗಿ ಅದೆಷ್ಟೋ ಜನ ಎಷ್ಟೊಂದು ತ್ಯಾಗ ಮಾಡ್ತಿದ್ದಾರೆ ಅಂತ. ಹಾಗಾಗಿ ಈ ವೇದಿಕೆಗೆ ಧನ್ಯವಾದ ತಿಳಿಸಿದ್ರು. ಇದು ಕರ್ನಾಟಕದ ದೊಡ್ಡ ವೇದಿಕೆ ಆಗಿರೋದ್ರಿಂದ ನಾನು ಕಳೆದುಕೊಂಡಿರೋದು ಮತ್ತೆ ಸಿಕ್ಕಿದೆ ಅಂದ್ರು. ಡಿಜಿಟಲ್ ಡೆಸ್ಕ್, ಪಬ್ಲಿಕ್ ಮ್ಯೂಸಿಕ್.